ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ 55ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 55. ಅಧರ್ಮಶ್ಚ ಸಮೇಧೇತ ಲೋಲುಪೈರ್ವ್ಯಂಕುಶೈರ್ನೃಭಿಃ ಶಯಾನೆ ತ್ವಯಿ ಲೋಕೋಯಂ ದ್ಯಸ್ಯುಗ್ರಸ್ಥೋ ವಿನಕ್ಷ್ಯತಿ. ಅನುವಾದ: ನೀನು ಪ್ರಪಂಚದ ಪರಿಸ್ಥಿತಿಯ ಎಲ್ಲ ಯೋಚನೆಯನ್ನೂ ಕೈಬಿಟ್ಟರೆ ಅಧರ್ಮವು ವೃದ್ಧಿಗೊಳ್ಳುವುದು. ಏಕೆಂದರೆ ಹಣದ ಮೇಲೆ ಮಾತ್ರವೇ ಅತ್ಯಾಸೆಗೊಳ್ಳುವ ಮನುಷ್ಯರನ್ನು ಆಗ ಯಾರೂ ವಿರೋಧಿಸರು. ಅಂತಹ ದುರಾತ್ಮರು ಆಕ್ರಮಣ ಮಾಡುವರು ಮತ್ತು ಲೋಕವು ನಾಶವಾಗುವುದು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಆ ಮುನಿಗಳು ಸ್ವಯಂಭುವ ಮನುವನ್ನ ಹೊಗಳುತ್ತಾ ಹೇಳ್ತಾರೆ. ಅಂದರೆ ಒಬ್ಬ ರಾಜನಾಗಿರುವಂಥವನು ಭಗವಂತನ ಪ್ರತಿನಿಧಿಯಾಗಿರ್ತಾನೆ ಅಂತ. ಅಂದರೆ ನೀನು ಅವಶ್ಯಕವಾದಾಗ ಸೂರ್ಯದೇವ, ಚಂದ್ರದೇವ, ಅಗ್ನಿ, ಸ್ವರ್ಗಾಧಿಪತಿಯಾದಂಥ ಇಂದ್ರ, ವಾಯುದೇವ, ದಂಡಾಧಿಪತಿಯಾದಂಥ ಯಮ, ಧರ್ಮದೇವತೆ, ಜಲದೇವತೆಯಾದಂತಹ ವರುಣ, ಈ ರೀತಿಯ ಪಾತ್ರಗಳನ್ನು ವಹಿಸ್ತೀಯ. ನೀನು ಭಗವಂತ ವಿಷ್ಣುವಲ್ಲದೆ ಬೇರೆ ಅಲ್ಲ ಅಂತ ನಿನಗೆ ನಮಸ್ಕಾರಗಳು. ನೋಡಿದ ತಕ್ಷಣ ಪಾತಕಿಗಳಿಗೆ ಭಯಗೊಳಿಸುವಂತಹ ರತ್ನಮಯವಾದಂತಹ ಜಯಶಾಲಿ ರಥವನ್ನ ನೀನು ಏರ್ಲಿಲ್ಲ ಅಂತಂದ್ರೆ, ಮತ್ತೆ ನಿನ್ನ ಧನುಷ್ಟಂಕಾರದ ಮೂಲಕ ಭಯಂಕರವಾದಂತಹ ಧ್ವನಿಯನ್ನ ಉಂಟು ಮಾಡಿಲ್ಲ ಅಂತಂದ್ರೆ, ಮತ್ತೆ ಭೂಮಂಡಲವನ್ನೇ ನಡಗಿಸುವಂತಹ ಪದಾಘಾತದಿಂದ ಮಹಾ ಸೈನ್ಯವನ್ನ ನಡೆಸ್ತಾ ನೀನು ಉಜ್ವಲ ಪ್ರಕಾಶದ ಸೂರ್ಯನ ಹಾಗೆ ಭೂಮಂಡಲವನ್ನ ಸಂಚರಿಸದೇ ಇದ್ರೆ, ಠಕ್ಕರು, ಮೋಸಗಾರರು, ವಂಚಕರು, ದರೋಡೆಕೋರರು, ಕೆಟ್ಟ ಕೆಲಸಗಳನ್ನು ಮಾಡುವಂಥವ್ರು ಇವರೆಲ್ಲರೂ ಕೂಡ ಭಗವಂತನಿಂದನೇ ಸೃಷ್ಟಿಯಾಗಿರುವಂತಹ ವರ್ಣ ಮತ್ತು ಆಶ್ರಮಗಳ ನೀತಿ ಶಾಸನಗಳನ್ನೆಲ್ಲ ಮುರಿದು ಹಾಕ್ತಾರೆ ಅಂತ ಹೇಳಿದ್ದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ನೀನು ಪ್ರಪಂಚದ ಪರಿಸ್ಥಿತಿಯ ಅಂದರೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆಯೋ ಆ ಎಲ್ಲ ಯೋಚನೆಯನ್ನು ಬಿಟ್ಬಿಟ್ರೆ, ಅಂದರೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ? ಅಧರ್ಮ ಅನ್ನೋದು ಹೆಚ್ಚಾಗ್ಬಿಡುತ್ತೆ. ಯಾಕೆ ಅಂತಂದರೆ ಹಣ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡೋರು, ಹಣ ಬೇಕು 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 ಅಂತ ಅದ್ರ ಬಗ್ಗೆ ಅತಿ ಆಸೆ ಇಟ್ಕೊಂಡಿರ್ತಾರಲ್ಲ, ಅಂಥ ಮನುಷ್ಯರನ್ನಾಗ ವಿರೋಧ ಮಾಡುವಂಥವ್ರು ಯಾರೂ ಇಲ್ಲ ನೋಡಿ. ಆಗಲೇ ಧರ್ಮಗ್ರಂಥಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ಯಾರು ಶಾಸನವನ್ನು ಮಾಡ್ತಾನೋ ಆ ಮನುಷ್ಯ ಸ್ಟ್ರಿಕ್ಟ್ ಆಗಿಲ್ಲ ಅಂತಂದರೆ ಏನೇನೆಲ್ಲ ಅಧರ್ಮಗಳಾಗತ್ತೆ. ಮತ್ತು ಹಣ 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 ಅಂತ ಸಾಯ್ತಾರೆ ನೋಡಿ, ಅಂಥವರೇ ಹೆಚ್ಚಾಗ್ತಾರೆ. ಆಮೇಲೆ ಅವ್ರ ಮೇಲೆ ಅಧಿಕಾರ ಮಾಡೋದಕ್ಕೆ ಮತ್ತೆ ಅವರನ್ನ ವಿರೋಧ ಮಾಡೋರು ಯಾರೂ ಇರೋದಿಲ್ಲ, ಅವರೇ ಸ್ಟ್ರಾಂಗ್ ಆಗಿಬಿಟ್ಟಿರ್ತಾರೆ ಅಂತ ಈಗ ನಾವು ಅದನ್ನು ನೋಡ್ತಾ ಇದ್ದೀವಿ ಅಲ್ವಾ. ಯಾರು ಅತಿಯಾಗಿ ಆಸೆ ಪಡ್ತಾರೋ, ಹಣದ ದುರಾಸೆ ಇರುತ್ತೋ ಅಂಥ ಜನರೇ ಜಾಸ್ತಿ ಇರೋದು. ಅವರನ್ನು ವಿರೋಧಿಸೋದಕ್ಕೆ ಯಾರಿಗೂ ಆಗೋದಿಲ್ಲ. ಇವಾಗ ಅಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಈಗ ಒಳ್ಳೆಯವರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾಗ ಆಗ ಎಲ್ಲವೂ ಸುರಕ್ಷಿತವಾಗಿರತ್ತೆ. ಆದರೆ ಈಗೇನಾಗಿದೆ, ಆಲ್ರೆಡಿ ದುರಾಸೆ ಇರುವಂಥವ್ರು ಹೆಚ್ಚಾಗಿರೋದ್ರಿಂದ ಒಳ್ಳೆಯವ್ರ ಆಡಳಿತಕ್ಕೆ ಬಂದರೂ ಅವರನ್ನ ಸರಿ ಮಾಡೋದಕ್ಕೆ ಅಥವಾ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಇವ್ರಿಗೂ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ಬಂದು ನಿಂತಿದೆ ಈಗ. ಯಾಕೆಂದರೆ ಆ ದುರಾತ್ಮರು ಆಕ್ರಮಣವನ್ನು ಮಾಡ್ತಾರೆ, ಆಮೇಲೆ ಲೋಕ ಎಲ್ಲವೂ ಕೂಡ ನಾಶ ಆಗುತ್ತೆ. ಅಂಥವರೇ ಬಂದು ಆ ಒಂದು ಸ್ಥಾನಗಳಲ್ಲಿ ಕೂತ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಇಡೀ ಲೋಕನೇ ನಾಶ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. 4 ವರ್ಣಗಳ ಮತ್ತು 4 ಆಶ್ರಮಗಳ ವೈಜ್ಞಾನಿಕವಾದ ವಿಭಾಗವು ಈಗ ನಶಿಸುತ್ತಿದೆ. ಆದುದರಿಂದ ಇಡೀ ಪ್ರಪಂಚವನ್ನು ಧರ್ಮದಲ್ಲಾಗಲಿ, ರಾಜನೀತಿಯಲ್ಲಾಗಲಿ, ಸಮಾಜ ವ್ಯವಸ್ಥೆಯಲ್ಲಾಗಲಿ ಶಿಕ್ಷಣವಿಲ್ಲದ ಅಯೋಗ್ಯ ಜನರು ಆಳುವುದರಿಂದಾಗಿ ಅದು ಬಹಳ ಶೋಚನೀಯ ಸ್ಥಿತಿಯಲ್ಲಿದೆ. ಅಂದರೆ ಇಲ್ಲಿ ಗುರುಗಳು ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. 4 ವರ್ಣಗಳು, 4 ಆಶ್ರಮಗಳು, ಇದು ವೈಜ್ಞಾನಿಕವಾದಂತಹ ವಿಭಾಗ. ಭಗವಂತ ಅದನ್ನ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾನೆ. ಆದರೆ ಇದೆಲ್ಲ ಈಗ ನಾಶ ಆಗ್ತಾ ಇದೆ. ಅದಕ್ಕೋಸ್ಕರನೇ ಇಡೀ ಪ್ರಪಂಚವನ್ನ ಧರ್ಮ, ನೀತಿ, ಸಮಾಜದ ವ್ಯವಸ್ಥೆ, ಶಿಕ್ಷಣ ಇಲ್ಲದೇ ಇರುವಂಥವ್ರು ಅಂಥವ್ರು ಆಳ್ತಾ ಇರೋದ್ರಿಂದ ಇದು ಈಗ
ಶೋಚನೀಯ ಸ್ಥಿತಿಯಲ್ಲಿದೆ. ನಾವು ಒಂದು ಅಳುವಂತ ಪರಿಸ್ಥಿತಿಗೆ ಬಂದು ಅಥವಾ ನಾವು ದುಃಖ ಪಡುವಂತ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. 4 ವರ್ಣಗಳ ಮತ್ತು 4 ಆಶ್ರಮಗಳ ನಿಯಮದಲ್ಲಿ ಜನರ ವಿವಿಧ ವರ್ಗಗಳಿಗೆ ನಿಯಮಿತವಾದ ತರಬೇತಿಯ ತತ್ವಗಳಿವೆ. ಆಧುನಿಕ ಯುಗದಲ್ಲಿ ಇಂಜಿನಿಯರರ, ವೈದ್ಯರ ಮತ್ತು ವಿದ್ಯುತ್ ಕಾರ್ಯಕರ್ತರ ಅವಶ್ಯಕತೆ ಇರುತ್ತದೆ. ಅವರಿಗೆ ಬೇರೆ ಬೇರೆ ವಿಜ್ಞಾನ ಸಂಸ್ಥೆಗಳಲ್ಲಿ ಸರಿಯಾದ ತರಬೇತಿ ನೀಡಲಾಗುತ್ತದೆ. ಹಾಗೆಯೇ ಹಿಂದಿನ ಕಾಲಗಳಲ್ಲಿ ಉಚ್ಚ ವರ್ಣದವರಾದ ಬುದ್ಧಿವಂತ ವರ್ಗವಾದ ಬ್ರಾಹ್ಮಣರು, ಆಳುವ ವರ್ಗವಾದ ಕ್ಷತ್ರಿಯರು ಮತ್ತು ವ್ಯಾಪಾರಿ ವರ್ಗದ ವೈಶ್ಯರು ಸರಿಯಾದ ತರಬೇತಿ ಪಡೆಯುತ್ತಿದ್ದರು. ಅಂದರೆ ಅರ್ಥ ಏನು? 4 ವರ್ಣ ಆಶ್ರಮಗಳಿದೆಯಲ್ಲ, ಅದರಲ್ಲಿ ಯಾವ್ಯಾವ ಜನರು ಯಾವ್ಯಾವ ರೀತಿ ಕೆಲಸ ಮಾಡಬೇಕು, ಆ ವರ್ಗಗಳಿಗೆ ಏನೇನು ಮಾಡೋದಕ್ಕೆ ಅವರು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥ ತರಬೇತಿಗಳನ್ನು ಕೊಡ್ತಾ ಇದ್ರು. ಅಂದರೆ ಇಂತಿಂಥವ್ರು ಹಿಂಗೆ ಮಾಡಬೇಕು ಅಂತ ಇರ್ತಾ ಇತ್ತು. ಈಗ ನಾವು ನೋಡ್ತಾ ಇರುವಂಥ ಈ ಜಗತ್ತಲ್ಲಿ ಈಗ ಇಂಜಿನಿಯರು ಅಥವಾ ಡಾಕ್ಟ್ರು ಅಥವಾ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಇವರು ಎಲ್ಲರ ಅವಶ್ಯಕತೆಯೂ ಬೇಕಾಗತ್ತಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರವ್ರಿಗೆ ಟ್ರೈನಿಂಗ್ ಅಂತ ಕೊಡ್ತಾರೆ. ಈಗ ಇಂಜಿನಿಯರ್ಗೆ ಡಾಕ್ಟ್ರದ್ದು ಏನಾದರೂ ಹೇಳಿದ್ರೆ ಅರ್ಥ ಆಗುತ್ತಾ? ಇಲ್ಲ. ಅವನಿಗೆ ಇಂಜಿನಿಯರ್ಗೆ ಏನೇನು ಬೇಕೋ ಅದರ ಸರಿಯಾದ ಒಂದು ರೀತಿಯಲ್ಲಿ ಅವನಿಗೆ ತರಬೇತಿಯನ್ನು ಕೊಡಬೇಕು. ಅದೇ ರೀತಿ ವೈದ್ಯರಾಗಬೇಕು ಅಂತಂದರೆ ಅವ್ರಿಗೇನು ತರಬೇತಿ ಕೊಡಬೇಕೋ ಅದನ್ನು ಕೊಡಬೇಕು. ಅದೇ ರೀತಿ ಕೊಡ್ತಾರೆ ಅಲ್ವಾ. ಅದೇ ರೀತಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ, ಉಚ್ಚ ವರ್ಣದವರು ಅಂತಂದರೆ ಬುದ್ಧಿವಂತ ವರ್ಗ ಅಥವಾ ಬ್ರಾಹ್ಮಣರು ಅಂತ ಕರೀತಾ ಇದ್ರು. ಅಂಥವರು ಆಳುವಂಥ ವರ್ಗ ಅಂದರೆ ಆಡಳಿತ ನಡೆಸ್ತಾರಲ್ಲ ಕ್ಷತ್ರಿಯರು, ಅವರಿಗೆ ಮತ್ತು ವೈಶ್ಯರಿಗೆ ಅವರು ಸರಿಯಾದ ರೀತಿಯನ್ನು ತರಬೇತಿ ಕೊಡ್ತಾ ಇದ್ರು. ಈ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ರು. ಈಗ ಒಬ್ಬ ಬ್ರಾಹ್ಮಣ ಆಗಿದ್ರೆ ಅವನು ಹೇಗೆ ನಡ್ಕೋಬೇಕು ಅದನ್ನು ತರಬೇತಿ ಕೊಡೋದು. ಮತ್ತು ಕ್ಷತ್ರಿಯರು ಹೇಗಿರಬೇಕು ಅಂತ ಅವರಿಗೆ ಗುರುಗಳು ಮಾರ್ಗದರ್ಶನ ಕೊಡ್ತಾ ಇದ್ರು. ವ್ಯಾಪಾರಿಗಳು ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ರು. ಭಗವದ್ಗೀತೆಯು ಬ್ರಾಹ್ಮಣರ, ಕ್ಷತ್ರಿಯರ, ವೈಶ್ಯರ ಮತ್ತು ಶೂದ್ರದ ಕರ್ತವ್ಯಗಳನ್ನು ವರ್ಣಿಸುತ್ತದೆ. ಅಂತಹ ತರಬೇತಿ ಇಲ್ಲದಿದ್ದಾಗ ಒಬ್ಬನು ಶೂದ್ರನ ಕರ್ತವ್ಯಗಳನ್ನು ಮಾಡುತ್ತಿದ್ದರೂ ತಾನು ಬ್ರಾಹ್ಮಣನ ಅಥವಾ ಕ್ಷತ್ರಿಯನ ಕುಟುಂಬದಲ್ಲಿ ಹುಟ್ಟಿರುವುದರಿಂದ ತಾನು ಬ್ರಾಹ್ಮಣ ಅಥವಾ ಕ್ಷತ್ರಿಯ ಎಂದು ಹಕ್ಕು ಸಾಧಿಸಬಹುದು. ನೋಡಿ, ಇಲ್ಲಿ ನಾವೊಂದು ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ, ಭಗವದ್ಗೀತೆನ ವಯಸ್ಸಾದ್ಮೇಲೆ ಓದಬೇಕು ಅಂತ ಅದನ್ನು ಹೇಳ್ತಾರೆ ಅಲ್ವಾ. ಆದರೆ ಭಗವದ್ಗೀತೆಯನ್ನು ಚಿಕ್ಕ ಮಗುವಿಂದಾನೇ ಹೇಳ್ಕೊಡ್ಬೇಕು. ಯಾಕಂದರೆ ನಾವು ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಅದು ಹೇಳ್ಕೊಡುತ್ತೆ ಆಯಿತಾ. ಅದಕ್ಕೋಸ್ಕರ ನೋಡಿ, ಭಗವದ್ಗೀತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರ ಕರ್ತವ್ಯಗಳೇನೋ ಅದ್ರ ಬಗ್ಗೆ ಎಲ್ಲ ವರ್ಣನೆಯನ್ನು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ಅಂಥ ತರಬೇತಿ ಇಲ್ಲದೆ ಇದ್ದಾಗ ಏನು ಮಾಡ್ತಾನೆ ಅಂತಂದರೆ, ಒಬ್ಬ ಶೂದ್ರನ ಹಾಗೆ ತಾನು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಕೂಡ ತಾನು ಬ್ರಾಹ್ಮಣನ ಕುಟುಂಬದಲ್ಲಿ ಜನಿಸಿದ್ದೀನಿ ಅನ್ನುವಂಥ ಒಂದೇ ಒಂದು ಕಾರಣದಿಂದ ನಾನು ಬ್ರಾಹ್ಮಣ ಅಂತ ಅದರ ಹಕ್ಕನ್ನು ಸಾಧಿಸ್ತಾನೆ. ತಾನು ಮೇಲು ಜಾತಿಯವನು ಅನ್ನೋ ರೀತಿ ಅವನು ನಡ್ಕೊಳ್ತಾನೆ. ಅಂದರೆ ಇವಾಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು, ನಾನು ಇದನ್ನು ಬೇಕಾದಷ್ಟು ಸರಿ ಹೇಳಿದ್ದೀನಿ, ಹೇಳೋ ನೆಸೆಸಿಟಿ ಇಲ್ಲ. ಒಬ್ಬ ಜಾತಿಯಿಂದ ಬ್ರಾಹ್ಮಣನಲ್ಲ, ಅವನ ಗುಣ ಮತ್ತು ಕರ್ಮದಿಂದ ಅವನು ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ತಾನೆ. ಆದರೆ ಈಗಿರುವಂಥ ನಮ್ಮ ಸಮಾಜದಲ್ಲಿ ನಾವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀವಿ ಅದೇ ನಮ್ಮ ಜಾತಿ ಆಗ್ಬಿಡುತ್ತೆ ಅಲ್ವಾ. ಆ ರೀತಿ ಅಲ್ಲ ಇರೋದು, ಭಗವಂತ ಮಾಡಿರೋದು ಆ ರೀತಿ ಅಲ್ಲ. ಇದು ಈಗ ನಡೀತಾ ಇರುವಂಥದ್ದು. ತಾನು ಮೇಲು ಜಾತಿಯವನು ಎಂಬ ಬಗ್ಗೆ ಅಂತಹ ಅನುಚಿತವಾದ ಹಕ್ಕು ಸಾಧನೆಗಳು ಪೂರ್ತಿಯಾಗಿ ಮೂಲ ಪದ್ಧತಿಯನ್ನು ಕೆಳ ದರ್ಜೆಗಿಳಿಸಿ ವೈಜ್ಞಾನಿಕವಾದ ಸಾಮಾಜಿಕ ಕ್ರಮಗಳ ಪದ್ಧತಿಯನ್ನು ಜಾತಿ ಪದ್ಧತಿಯನ್ನಾಗಿ ಮಾಡುತ್ತವೆ. ಹೀಗೆ ಸಮಾಜವು ಈಗ ಗೊಂದಲದಲ್ಲಿದೆ ಮತ್ತು ಶಾಂತಿಯಾಗಲಿ ಸಮೃದ್ಧಿಯಾಗಲಿ ಇಲ್ಲದಂತಾಗಿದೆ. ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ಒಬ್ಬ ಬಲಿಷ್ಠ ರಾಜನ ಎಚ್ಚರಿಕೆ ಇಲ್ಲದಿದ್ದರೆ ದುಷ್ಟರು ಅನರ್ಹರೂ ಆದ ಜನರು ಸಮಾಜದಲ್ಲಿ ಯಾವುದೋ ಸ್ಥಾನಮಾನವನ್ನು ಗಳಿಸುವರು. ಅದರಿಂದ ಸಾಮಾಜಿಕ ಕ್ರಮವು ನಶಿಸುವುದು. ಇಲ್ಲಿ ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ತಾನು ಮೇಲ್ಜಾತಿಯವನು ಅನ್ನುವಂತಹ ಒಂದು ಮನಸ್ಥಿತಿ ಅವ್ರಿಗೆ ಬಂದು ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ರೆ ಅವಾಗೇನಾಗುತ್ತೆ, ಅವರು ಮೂಲ ಪದ್ಧತಿ ಏನಿದೆಯೋ ಅದನ್ನು ಕೆಳಗಡೆ ಇಳಿಸ್ದಾಗ ಆಗತ್ತೆ ಆಯಿತಾ. ಸಾಮಾಜಿಕ ಕ್ರಮಗಳ ಪದ್ಧತಿಯನ್ನು ಜಾತಿ ಪದ್ಧತಿಯನ್ನಾಗಿ ಮಾಡಿಬಿಡುತ್ತೆ. ಭಗವಂತ ಹೇಳಿರೋದೇ ಒಂದು, ಇವ್ರು ನಡ್ಕೊಳ್ತಾ ಇರೋದೇ ಒಂದು, ಆ ರೀತಿ ಆಗ್ಬಿಡುತ್ತೆ. ಈಗಿನ ಸಮಾಜ ಗೊಂದಲದಲ್ಲಿ ಮತ್ತೆ ಶಾಂತಿ ಇಲ್ಲದೆ ಇರೋದಕ್ಕೆ ಕಾರಣ ಇದೇನೆ
ಅಂದರೆ ಏನು ಮೂಲತಃ ಹೇಳಿದಾರೋ ಅದನ್ನು ಆ ರೀತಿ ಆಚರಣೆ ಮಾಡದೆ ತಮ್ಮಿಷ್ಟ ಬಂದಂಗೆ ಅದನ್ನು ಚೇಂಜ್ ಮಾಡ್ಕೊಂಡಿರೋ ಕಾರಣದಿಂದ ಈ ರೀತಿಯಲ್ಲಿ ಆಗ್ತಾ ಇದೆ. ಸೊ ನಾವು ಆ ಅಳವಡಿಕೆ ಮಾಡ್ಕೊಂಡಿರುವಂಥದ್ದು ಇದೆಯಲ್ಲ ಅದು ತಪ್ಪಾಗಿದೆ. ಇವಾಗ ನಮಗೆ ಶಾಂತಿ ಇಲ್ಲ, ಈ ಒಂದು ಸಮಾಜದಲ್ಲಿ ಇಷ್ಟೊಂದು ಗೊಂದಲ ಇದೆ, ಸಮೃದ್ಧಿನೂ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಭಗವಂತನ ರಾಜ್ಯದಲ್ಲಿ, ಇದೆಲ್ಲ ಭಗವಂತ ಸೃಷ್ಟಿ ಮಾಡಿರುವಂಥದ್ದು. ಅವನ ಒಂದು ಸಾಮ್ರಾಜ್ಯದಲ್ಲಿ ಅವನ ವಿರುದ್ಧವಾಗಿ ಅವನು ಹೇಳಿರೋದನ್ನ ಬಿಟ್ಟು ನಮಗೆ ಹೆಂಗೆ ಬೇಕೋ ಹಂಗೆ ಅದನ್ನು ತಿರುಗಿಸ್ಕೊಂಡು ನಾವು ಅದನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಈ ರೀತಿ ಎಲ್ಲ ಆಗ್ತಾ ಇರೋದು. ಈಗ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಒಬ್ಬ ಬಲಿಷ್ಠ ರಾಜನ ಎಚ್ಚರಿಕೆ ಇಲ್ಲದಿದ್ದರೆ, ಅಂದರೆ ಅವನು ಎಲ್ಲ ಕಡೆ ಸುತ್ತಾಡ್ತಾ ಅವನು ಭಯ ಇರಬೇಕು ಎಲ್ಲರಿಗೂ. ರಾಜ ಇದ್ದಾನೆ, ಅವನು ನಿಯಮಗಳನ್ನು ಹಾಕಿದ್ದಾನೆ, ಅದನ್ನು ನಾವು ಅನುಸರಣೆ ಮಾಡಬೇಕು. ಮತ್ತು ಅವನು ಕೂಡ ನಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ, ಅದಕ್ಕೋಸ್ಕರ ನಾವು ಸರಿಯಾಗಿರಬೇಕು ಅಂತ. ಆ ರೀತಿ ಒಬ್ಬ ರಾಜನ ಎಚ್ಚರಿಕೆ ಇಲ್ಲ ಅಂತಂದರೆ ದುಷ್ಟರು ಮತ್ತು ಯಾರು ಅನರ್ಹರಾಗಿರ್ತಾರೋ ಅಂಥವರು ಜನರ ಸಮಾಜದಲ್ಲಿ ಯಾವುದೋ ಒಂದು ಸ್ಥಾನಮಾನವನ್ನು ಗಳಿಸ್ಕೊಳ್ತಾರೆ. ಈಗ ನೋಡೋಕ್ಕೆ ಹೋದರೆ ಯಾರಿಗೆ ತಿಳುವಳಿಕೆ ಇಲ್ವೋ, ಯಾರಿಗೆ ಈ ವಿಷಯಗಳೆಲ್ಲ ಗೊತ್ತಿಲ್ವೋ, ಯಾರಿದನ್ನೆಲ್ಲ ಫಾಲೋ ಮಾಡೋದಿಲ್ವೋ ಅಂಥವರೇ ಬಂದು ಆ ಒಂದು ಸ್ಥಾನಗಳಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಸಾಮಾಜಿಕ ಕ್ರಮ ಅನ್ನೋದು ನಾಶ ಆಗಿಬಿಡುತ್ತೆ. ಯಾರು ತಿಳ್ಕೊಂಡಿರ್ತಾನೋ ಅಂಥವರು ಕೂತ್ಕೊಂಡಾಗ ಅವನು ಅದನ್ನು ಪಾಲನೆ ಮಾಡಿ ಬೇರೆಯವ್ರನ್ನು ಅದನ್ನು ಪಾಲನೆ ಮಾಡಿಸೋ ಥರ ಮಾಡ್ತಾನೆ. ಇಲ್ಲಿ ಸ್ಥಾನದಲ್ಲೇ ಅಂಥವ್ರು ಇಲ್ಲ ಅಂತಂದರೆ ಈ ಇಡೀ ಸಮಾಜ ಏನಾಗುತ್ತೆ ಅಂದರೆ ಈಗಿನ ಪರಿಸ್ಥಿತಿ ಹೇಗಿದೆಯೋ ಹಾಗಾಗುತ್ತೆ ಅನ್ನೋದನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.